ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ರಲ್ಲ, ವಿಷಯ ಏನು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲ ಅಂತಂದ್ರೆ ಇವಾಗಲೇ ಸ್ಕಿಪ್ ಮಾಡಿ ಹೋಗ್ಬೋದು. ಆಮೇಲೆ ನಾನು ಈ ವಿಡಿಯೋದಲ್ಲಿ ಯಾರದೇ ಭಾವನೆಗಳಿಗೂ ಹರ್ಟ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ. ಕೆಲವೊಬ್ಬರ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಇದನ್ನ ತಿಳ್ಕೊಳ್ದೆ ಹೋದ್ರೆ, ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ದೆ ಹೋದ್ರೆ ನೀವು ಸುಮ್ನೆ ಚಾನೆಲ್ನ ಸ್ಟಾರ್ಟೇ ಮಾಡಕ್ ಹೋಗ್ಬೇಡಿ. ಯಾರು ಕೂಡ ಮಾಡ್ಬಿಟ್ಟು ಅನಾವಶ್ಯಕವಾಗಿ ನೀವು ಯೂಟ್ಯೂಬ್ ಬೈಕೊಳ್ಳೋದಾಗ್ಲಿ ಅಥವಾ ನೋಡೋ ಆಡಿಯನ್ಸ್ ನ ಬೈಕೊಳ್ಳೋದಾಗ್ಲಿ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಯೂಟ್ಯೂಬ್ ಹೆಂಗ್ ವರ್ಕ್ ಆಗತ್ತೆ ಅನ್ನೋದೇ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸುಮ್ನೆ ನೀವು ವಿಡಿಯೋಸ್ ನ ಹಾಕ್ಬಿಟ್ಟು ವ್ಯೂಸ್ ಬರ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಕೊಂತಾ ಇದ್ರೆ ಯಾರಾದ್ರೂ ಯಾಕೆ ನೋಡ್ಬೇಕು ನಮ್ಮ ವಿಡಿಯೋಗಳನ್ನ? ನನಗೆ ಅದಕ್ಕೊಂದು ಉತ್ತರ ಹೇಳಿ. ನೀವು ಯಾರಾದ್ರೂ ಯಾಕೆ ನೋಡ್ಬೇಕು ನಮ್ಮ ವಿಡಿಯೋನ? ಯಾರಾದ್ರೂ ಏನಕ್ಕಾದ್ರೂ ನೋಡ್ತಿದ್ದಾರೆ ವಿಡಿಯೋ ಅಂತಂದ್ರೆ ಅದ್ರಲ್ಲಿ ಏನಾದ್ರೂ ವಿಷಯ ಇರಬೇಕು, ಕಂಟೆಂಟ್ ಇರಬೇಕು, ಅದರಿಂದ ಅವ್ರಿಗೆ ಏನಾದ್ರೂ ಯೂಸ್ ಆಗ್ಬೇಕು ಅಂತದ್ ಆಗ್ತಿದೆ ಅಂತ ಅಂದಾಗ ಮಾತ್ರ ಅವ್ರು ನಮ್ಮ ವಿಡಿಯೋನ ನೋಡ್ತಾರೆ ಅಲ್ವಾ? ಹಂಗಿದ್ಮೇಲೆ ನಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಇದೆ ಅಂತ ಅಂದ್ಮೇಲೆ ಯಾರನ್ನಾದ್ರೂ ನೋಡಿ ವಿಡಿಯೋನ ಅಂತ ಯಾಕೆ ಕೇಳ್ಬೇಕು ನಾವು? ಇದು ನನ್ನ ಕ್ವಶನ್. ಯಾಕೆ ಕೇಳ್ಬೇಕು? ಕಂಟೆಂಟ್ ಇದೆ, ಅದ್ರಲ್ಲಿ ವಿಷಯ ಇದೆ, ಅದ್ರಲ್ಲಿ ಏನೋ ಯಾರಾದ್ರೂ ಕಲಿಯುವಂತ ವಿಷಯ ಇದೆ ಅಂತ ಅಂದ್ಮೇಲೆ ನೋಡೋರು ಯಾವತ್ತಿದ್ರು ನೋಡ್ತಾರೆ ಅಲ್ವಾ? ಇವತ್ತಲ್ಲ ನಾಳೆ ನೋಡ್ತಾರೆ. ಅವ್ರಿಗೆ ವಿಷಯ ಬೇಕಿದೆ ಅಂತ ಅನಿಸ್ದಾಗ ಹಂಗಿದ್ಮೇಲೆ ನಾವ್ ಎಲ್ಲಾರು ಯಾಕೆ ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ಯಾಕೆ ಬೇಲಾಡ್ಬೇಕು ಅನ್ನೋದು ನಂದೊಂದು ಇದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋನ ಮಾಡಿದ್ದೆ, ಗುಡ್ ಬೈ ವೈಟಿ ಅಂತ ಅಂದ್ಬಿಟ್ಟು. ಅದನ್ನ ಮಾಡಾದ್ಮೇಲೆ ನನಗ ಅರ್ಥ ಆಗಿದ್ದು, ಯೂಟ್ಯೂಬ್ ನಾವ್ ಅನ್ಕೊಂಡಂಗಲ್ಲ, ನಮ್ಗೆ ಹೆಂಗ್ ಬೇಕೋ ಹಂಗಿಲ್ಲ ಯೂಟ್ಯೂಬ್ ಹೆಂಗ್ ಬೇಕೋ ಹಂಗ್ ನಾವು ಬದಲಾಗ್ಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಆ ವಿಡಿಯೋನ ನಾನು ಈಗ್ಲೂ ನೆನ್ಸ್ಕೊಂಡ್ರೆ ಡಿಲೀಟ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಯಾಕೆ ಹಾಕ್ದೆ ನನ್ನ ವಿಡಿಯೋನ ಅಂತ ಬೇಜಾರಾಗತ್ತೆ ನನ್ ಮೇಲೆ ನನಗೇನೇನೆ. ಯಾಕೆಂದ್ರೆ ವಿಡಿಯೋದಲ್ಲಿ ನಾವು ಅದೇ ಅವ್ರು ನೋಡ್ತಾ ಇಲ್ಲ, ಇವ್ರು ನೋಡ್ತಾ ಇಲ್ಲ, ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಬಿಟ್ಟು ಸುಮ್ನೆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಅದು ಬೈಕೊಂಡು ಅನ್ಕೊಂಡು ಹತ್ಕೊಂಡು ಸುರ್ಕೊಂಡು ಅದೊಂಥರ ಕೊನೆಗೆ ನಮ್ಗೆ ಒಂಥರ ಅಸಹ್ಯ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರ ಮಾಡ್ಕೊಂಡಿರೋದು ನನಗೂ ಕೂಡ ನನ್ನ ವಿಡಿಯೋನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗತ್ತೆ. ಅದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ನಂಗೆ ಡಿಲೀಟ್ ಮಾಡಕ್ ಆಗದೆ ಇರೋದ್ರಿಂದ ನಾನು ಹಂಗೆ ಬಿಟ್ಟಿದ್ದೀನಿ. ಬಿಟ್ರೆ ಅದಾದ್ಮೇಲೆ ನಾನು ಅರ್ಥ ಮಾಡ್ಕೊಂಡೆ, ಯೂಟ್ಯೂಬ್ ಹಿಂಗಲ್ಲ, ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಅಲ್ಲಿ. ನಾವು ಸುಮ್ನೆ ಅವ್ರು ನೋಡ್ತಿಲ್ಲ, ಇವ್ರು ನೋಡ್ತಿಲ್ಲ ಅಂತ ಅನ್ಬಿಟ್ಟು ಯಾಕೆ ಬೇರೆಯವ್ರ ಮೇಲೆ ನಾವು ಗೂಬೆ ಕೂರಿಸ್ಬೇಕು? ಫಸ್ಟ್ ನಮ್ ತಪ್ಪೇನು ಅಂತ ಅರ್ಥ ಮಾಡ್ಕೊಬೇಕು ಅಲ್ಲ. ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ? ವಿಡಿಯೋ ಮಾಡ್ತಾ ಇದೀವಿ, ಕಂಟೆಂಟ್ ಚೆನ್ನಾಗಿದೆ, ಆದ್ರೂ ಯಾಕೆ ಯಾರು ನೋಡ್ತಾ ಇಲ್ಲ ಅಂತಂದ್ರೆ ನಾವ್ ಏನೋ ಮಿಸ್ ಮಾಡ್ತಿರ್ತೀವಿ. ನಮ್ದೇ ತಪ್ಪಿರುತ್ತೆ, ನೋಡೋರ್ದಲ್ಲ, ನಮ್ದೇ ತಪ್ಪಿರುತ್ತೆ. ನಾವ್ ಅದನ್ನ ಅರ್ಥ ಮಾಡ್ಕೊಬೇಕು. ನಾನು ಅದನ್ನ ಅರ್ಥ ಮಾಡ್ಕೊಂಡ್ ಮೇಲೆನೆ ನಂದೊಂದ್ ಸ್ವಲ್ಪ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ನಾನು ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೆ ಇದಕ್ಕೂ ಮುಂಚೆ, ಅದನ್ನ ಏನ್ ನಾನು ಸರಿ ಮಾಡ್ಕೊಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡ್ ಮೇಲೆನೆ ನನ್ನ ವಿಡಿಯೋಗಳಿಗೆ ಸ್ವಲ್ಪ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರೋದು, ನಿಮ್ಮ ಮನಸ್ಥಿತಿನ ಫಸ್ಟ್ ಸರಿ ಮಾಡ್ಕೊಂಡ್ಬಿಡಿ. ಯೂಟ್ಯೂಬ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತೀನಿ ಅಂತ ಮನ್ಸ್ ಇಟ್ಕೊಂಡಿರೋರು ಫಸ್ಟ್ಗೆ ನೀವು ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಕೊಂಡು ಬಂದ್ಬಿಡಿ. ಇಲ್ಲ ಅದೇನೇ ಆಗ್ಲಿ ನಾನು ಕೊನೆ ತನಕ ಇದರಲ್ಲಿ ಇರ್ತೀನಿ, ನಾನು ಯಾವತ್ತೂ ಯೂಟ್ಯೂಬ್ನ ಅರ್ಧಕ್ಕೆ ಬಿಟ್ಟು ಹೋಗಲ್ಲ, ಅದು ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಾನು ಅದನ್ನ ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗ್ತೀನಿ, ನನಗೂ ಒಂದು ಟೈಮ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ಚಾನೆಲ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಮಾಡಿ. ಯಾಕೆ ಅಂತಂದ್ರೆ ಇವಾಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಡೋರು ತುಂಬಾ ಜನ ಇದ್ದಾರೆ. ದಿನಕ್ಕೆ ಎಷ್ಟೋ ಲಕ್ಷಾಂತರ ಜನ ಯೂಟ್ಯೂಬ್ ನಲ್ಲಿ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಬಂದವರೆಲ್ಲ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ತಗೊಬೇಕು ಅಂತ ಅಂದಿದ್ರೆ ಅದು ಹೆಂಗೋ ಇರ್ತಾ ಇತ್ತು. ಆ ತರ ಆಗಲ್ಲ ಇವಾಗ. ಮುಂಚೆ ಏನಂತಂದ್ರೆ ಯೂಟ್ಯೂಬ್ ಹೆಂಗ್ ವರ್ಕ್ ಆಗ್ತಿತ್ತು ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಒಂದ್ 5 ವರ್ಷದ ಹಿಂದೆ ಅಂತ ಅನ್ಕೊಳ್ಳಿ, ಅವಾಗ ಹೆಂಗ್ ವರ್ಕ್ ಆಗ್ತಿತ್ತು ಯೂಟ್ಯೂಬ್ ಅಂತಂದ್ರೆ, ಅವಾಗ ಕ್ರಿಯೇಟರ್ಸ್ ಗಳು ಕೂಡ ಕಮ್ಮಿ ಇದ್ರು, ಆಡಿಯನ್ಸ್ ಗಳು ಕೂಡ ಕಮ್ಮಿ ಇದ್ರು. ಅವಾಗ ಏನ್ ಮಾಡ್ತಾ ಇದ್ರು ಯೂಟ್ಯೂಬ್ ಅವರು? ಆಡಿಯನ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಡಿಯನ್ಸ್ ಇವ್ರಿಗೆ ಜಾಸ್ತಿ ಬೇಕು. ಯೂಟ್ಯೂಬ್ ಅಲ್ಲಿ ಬಿಸ್ನೆಸ್ ಬೆಳಿಬೇಕು ಅಂತಂದ್ರೆ ಆಡಿಯನ್ಸ್ ನೋಡೋದ್ರಿಂದಾನೇ ಅಲ್ವಾ ವಿಡಿಯೋ? ಅವ್ರು ನೋಡ್ಬೇಕು ಅಲ್ವಾ ನಮ್ಮನ್ನ? ವಿಡಿಯೋ ನೋಡ್ಬೇಕು ಅಲ್ಲ? ವಿಡಿಯೋ ಇಂದಾನೇ ಅಲ್ವಾ ಅವ್ರಿಗೆ ಆಡ್ ಗಳು ಬರುತ್ತೆ, ಅದರಿಂದ ಅಲ್ವಾ ಯೂಟ್ಯೂಬ್ಗೆ ಏನು ಬಿಸ್ನೆಸ್ ಚೆನ್ನಾಗಾಗತ್ತೆ. ಅವ್ರು ಅದನ್ನ ಯೋಚನೆ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಯಾರ್ಯಾರೆಲ್ಲ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರು ಎಲ್ಲರಿಗೂ ಏನು ವಿಡಿಯೋಗಳಿಗೆ ವೈರಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ವೈರಲ್ ಆದಾಗಲ್ವಾ ಹೊಸೊಬ್ರಿಗೆ ಹೋಗ್ತಾ ಇರುತ್ತೆ ವಿಡಿಯೋಗಳು, ಅವಾಗ ತಾನೇ ಹೊಸೊಬ್ರು ನೋಡ್ಕೊಂಡು ಯೂಟ್ಯೂಬ್ ಬರ್ತಾ ಇರ್ತಾರೆ. ಇದು ಯೂಟ್ಯೂಬ್ದು ಅವಾಗಿದ್ದ ಮೈಂಡ್ ಸೆಟ್. ಈಗ ಏನಾಗಿದೆ ಅಂದ್ರೆ ಕ್ರಿಯೇಟರ್ಗಳು ಜಾಸ್ತಿ ಆಗಿದ್ದಾರೆ, ದಿನಕ್ಕೆ ಎಷ್ಟೋ ಜನ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ತಿರ್ತಾರೆ, ಜೊತೆನಲ್ಲಿ ನೋಡೋರು ಕೂಡ ಹಂಗೆ ಜಾಸ್ತಿ ಆಗಿದ್ದಾರೆ. ಯಾರು ನೋಡ್ಬೇಕು ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಯೂಟ್ಯೂಬ್ ಅಲ್ಲಿ ಇವಾಗ
ಟ್ಯಾಲೆಂಟ್ ಇದ್ರೆ ಮಾತ್ರನೇ ವರ್ಕ್ ಆಗುತ್ತೆ. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ, ನಿಮ್ಗೆ ಏನ್ ಸ್ಕಿಲ್ ಇದೆ ಅದನ್ನ ತೋರಿಸಿದಾಗ ಮಾತ್ರ ಯೂಟ್ಯೂಬ್ ವಿಡಿಯೋಗಳು ವೈರಲ್ ಹೋಗ್ತವೆ. ಬಿಟ್ರೆ ಈ ಅಂದ ಚಂದ ನೋಡೋಕ್ ಚೆನ್ನಾಗಿದ್ದಾರೆ ಹಲ್ಕಿರ್ಕೊಂಡ್ ಮಾತಾಡ್ತಾರೆ ಅಷ್ಟಕ್ ಮಾತ್ರ ಯೂಟ್ಯೂಬ್ ಏನು ವಿಡಿಯೋಗಳಿಗೆ ವೈರಲ್ ಆಗೋ ತರ ಇದ್ದಿದ್ರೆ ಇನ್ನ ಚೆನ್ನಾಗಿರೋರು ಎಷ್ಟೋ ಜನ ಇದಾರೆ, ಎಲ್ಲಾರು ವಿಡಿಯೋಗಳನ್ನ ವೈರಲ್ ಮಾಡ್ಕೊಬೋದಾಗಿತ್ತು. ಆ ತರ ಎಲ್ಲ ಯೂಟ್ಯೂಬ್ ವರ್ಕ್ ಆಗಲ್ಲ. ಯೂಟ್ಯೂಬ್ ಅಲ್ಗಾರಿದಮ್ ಚೇಂಜ್ ಆಗಿದೆ. ಅದು ಹೆಂಗ್ ಹೋಗ್ತಾ ಇರತ್ತೆ ಅದ್ರ ಜೊತೆಲಿ ನಾವು ಹೋಗ್ತಾ ಇರ್ಬೇಕು. ಬಿಟ್ರೆ ನಮ್ಮ ವಿಡಿಯೋಗಳು ಚೆನ್ನಾಗೇ ಇದೆ ಅಂತ ನೀವ್ ಅನ್ಕೊಂಡ್ ಕುತ್ಕೊಳ್ಳೋದಲ್ಲ, ನಿಮ್ಮ ವಿಡಿಯೋಗಳನ್ನ ನೋಡೋರು ಹೇಳ್ಬೇಕು ನಿಮ್ಮ ವಿಡಿಯೋ ಹೆಂಗಿದೆ ಅಂತ ಅನ್ಬಿಟ್ಟು. ನೋಡೋರ್ವರ್ಗು ತಲುಪ್ತಾ ಇದೆಯಾ ನಿಮ್ಮ ವಿಡಿಯೋ, ಯಾಕೆ ತಲುಪ್ತಾ ಇಲ್ಲ, ನಾನೇನ್ ಮಿಸ್ ಮಾಡ್ತಾ ಇದ್ದೀನಿ ನೋಡಿ. ಬೇರೆಯವ್ರ ವಿಡಿಯೋಗಳನ್ನ ನೋಡಿ ಅವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ಅದ್ ಬಿಟ್ಬಿಟ್ಟು ಅವ್ರ ಆಸ್ ಇಟ್ ಈಸ್ ಏನೇನ್ ಮಾಡಿರ್ತಾರೆ ಅದನ್ನ ಹಂಗಂಗೆ ಕಾಪಿ ಹೊಡಿಬೇಡಿ. ತಮ್ಮನೇಲಲ್ಲಿ ಹಾಕೋ ವರ್ಡ್ಗಳಿಂದ ಹಿಡಿದು ಕಾಪಿ ಹೊಡೆದು ಹಾಕ್ತೀರಾ. ಆ ತರ ಮಾಡಿದಾಗ ನಿಮ್ಗೆ ಯಾವ ಇದು ಬರಲ್ಲ. ಮತ್ತೆ ನೀವು ಏನು ವಿಡಿಯೋ ಮಾಡಿರ್ತೀರ ಅಲ್ವಾ, ಈಗ ನೀವೇ ಅನ್ಕೊಬಹುದು ನಾನು ಚೆನ್ನಾಗೇ ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ವಿಡಿಯೋದಲ್ಲೂ ನಾನು ಎಲ್ಲಾ ತರನು ಹೇಳ್ತಾ ಇದ್ದೀನಿ, ಬೇರೆಯವ್ರದ್ದು ಮಾತ್ರ ವಿಡಿಯೋ ವ್ಯೂಸ್ ಬರುತ್ತೆ, ನನಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀವು ಮಾತಾಡೋ ಸ್ಕಿಲ್ ಕೂಡ ಚೇಂಜ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಹತ್ರ ಏನೋ ಒಂದು ನೀವು ಮಾತಾಡೋ ಸ್ಟೈಲ್ ಕೂಡ ಇಷ್ಟ ಆಗ್ತಿದ್ಯೋ ಇಲ್ವೋ ಜನಗಳಿಗೆ ಅದನ್ನು ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಇನ್ನೊಬ್ರ ಮೇಲೆ ಯಾವತ್ತೂ ನೀವು ಗುಬೆ ಕೂರ್ಸಕ್ ಹೋಗ್ಬಾರ್ದು. ಇನ್ನೊಬ್ರ ವಿಡಿಯೋಗಳನ್ನ ನೋಡಿ ಅವ್ರಿಗೆ ವ್ಯೂಸ್ ಬರ್ತಿದೆ ಅಂತ ಹೊಟ್ಟೆ ಊರ್ಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡಿ. ಅದನ್ನ ಆ ಮನಸ್ಥಿತಿನ ನೀವು ಬಿಟ್ಟಾಗ್ಲೇ ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ನೀವು ಯಾವತ್ತಿಗೂ ಗ್ರೋ ಆಗಲ್ಲ. ಇಂಥ ಮೈಂಡ್ ಸೆಟ್ ಇಟ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲೂ ಗ್ರೋ ಆಗಲ್ಲ. ಆ ತರ ನಿಮ್ ಮನ್ಸಿತ್ತು ಅಂತಂದ್ರೆ ನೀವು ಚಾನಲ್ನೇ ಸ್ಟಾರ್ಟ್ ಮಾಡಬೇಡಿ. ಮೊದಲನೇದಾಗಿ ನಾನು ಹೇಳೋದು ಅದನ್ನೇನೆ, ಚಾನಲ್ನೇ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇನ್ನೊಬ್ರನ್ನ ನೋಡಿ ಇನ್ಸ್ಪಿರೇಷನ್ ತಗೊಳ್ಳಿ, ಹೊಟ್ಟೆ ಊರ್ಕೊಳಕ್ ಹೋಗ್ಬೇಡಿ. ಅವ್ರಿಗೆ ಅಷ್ಟ ಆಗ್ತಿದೆ ನಮಗ್ ಆಗ್ತಾ ಇಲ್ಲ, ಅವ್ರಿಗೆ ಹಂಗಿದೆ ನಮಗಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲಾರು, ನಮಗ್ ಸಪೋರ್ಟ್ ಮಾಡಲ್ಲ. ಯಾಕೆ ಮಾಡ್ಬೇಕು ಸಪೋರ್ಟು? ಈಗ ಯಾರು ಕೂಡ ಹೇಳಿ ಸಪೋರ್ಟ್ ಹೇಳಿ ಎಲ್ಲಿವರೆಗೂ ಸಪೋರ್ಟ್ ಮಾಡಿಸ್ಕೊಂತೀವಿ ಅಲ್ಲ ನಾವು, ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಹೇಳಕ್ ಹೋಗ್ಬಾರ್ದು. ನಮ್ಮ ವಿಡಿಯೋಗಳಿಗೆ ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರ್ಬೇಕು, ಆಟೋಮೆಟಿಕ್ ವ್ಯೂಸ್ ಬರ್ಬೇಕು. ನಾವ್ ಏನ್ ವಿಡಿಯೋ ಹಾಕ್ತಿವಿ ಅಲ್ಲ ಅದನ್ನ ನೋಡಿ ತಮ್ಮನೇಲಿ ನೋಡಿದ್ದೆ ಅವ್ರಿಗೆ ಏನೋ ಇದ್ರಲ್ಲಿ ವಿಷಯ ಇದೆ, ಕಂಟೆಂಟ್ ಇದೆ, ಇದು ನಮಗ್ ಬೇಕಿರೋದು ಅಂತ ಅವ್ರು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಬೇಕು ಕೊನೆ ತನಕ. ಆ ತರ ನಾವು ವಿಡಿಯೋಗಳನ್ನ ಮಾಡ್ಬೇಕು. ಅದು ಬಿಟ್ಬಿಟ್ಟು ಯಾರೋ ಸಪೋರ್ಟ್ ಮಾಡ್ತಾರೆ, ಅವ್ರು ನಮಗ್ ಬಂದ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಇಲ್ದೇ ಇರೋ ಇವನ್ನೆಲ್ಲ ಮಾತಾಡ್ಕೊಂಡು ವಿಡಿಯೋಗಳನ್ನ ಮಾಡಿದಾಗ, ಈಗ ಏನೋ ಒಂದ್ ವಿಡಿಯೋ ಈಗ ನಾನೇ ಹಾಕ್ದೆ ಅಲ್ಲ ಗುಡ್ ಬೈ ವೈಟಿ ಅಂತ, ಆ ತರ ಹಾಕೊಂಡು ವಿಡಿಯೋ ಮಾಡಿದಾಗ ಏನಾಗತ್ತೆ ಗೊತ್ತಾ, ಅವತ್ತು ಬಂದು ನನ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಅಂದ್ರೆ ಸಮಾಧಾನ ಮಾಡಿ ಹೋಗಿದ್ರು ವಿಡಿಯೋದಲ್ಲಿ, ಅವರಲ್ಲಿ ಎಷ್ಟೋ ಜನ ಇವಾಗ್ಲೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಿಲ್ಲ. ಅದ್ರಲ್ಲಿ ತುಂಬಾ ಕಮ್ಮಿ ಜನನೇ ನನ್ನ ವಿಡಿಯೋನ ಅವಾಗ ಆ ವಿಡಿಯೋ ಹಾಕಕ್ಕೂ ಮುಂಚೆಯಿಂದಾನು ನೋಡ್ತಿದ್ರು, ಆ ವಿಡಿಯೋ ಹಾಕದ್ಮೇಲೆನು ನೋಡ್ತಿರೋರು ಕೆಲವೊಬ್ರು ಮಾತ್ರನೇನೆ. ಅದ್ರಲ್ಲಿ ಸಮಾಧಾನ ಮಾಡಿದವರು ಒಂದು 2-3 ವಿಡಿಯೋವರೆಗೂ ಮಾತ್ರನೇನೆ ಬಂದು ನೋಡ್ತಾರೆ. ಬಿಟ್ರೆ ಮತ್ತೆ ಅವ್ರು ಯಾರು ನಮ್ಮ ವಿಡಿಯೋಗಳನ್ನ ನೋಡೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಕಂಟೆಂಟ್ ಬೇಕಿಲ್ಲ, ಅವ್ರಿಗೆ ರಿಲೇಟೆಡ್ ಇಲ್ದೇ ಇರೋ ಕಂಟೆಂಟ್ ನ ನೋಡಿ ಅಂತ ಬಲವಂತವಾಗಿ ಹೇಳಿ ನೋಡಿಸ್ಕೊಳ್ಳೋದು ಅದು ಪ್ರಯೋಜನ ಇಲ್ಲ, ಅದು ವರ್ಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಹಂಗ್ ವರ್ಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಅಂದ ಚಂದಕ್ಕಾಗ್ಲಿ ಅಥವಾ ಇನ್ನೊಂದು ಮತ್ತೊಂದು ಯಾವ್ದಕ್ಕೂ ಯೂಟ್ಯೂಬ್ ಅಲ್ಲಿ ಹಂಗ್ ವರ್ಕ್ ಆಗಲ್ಲ. ಯೂಟ್ಯೂಬ್ ಇವ್ರಿಗೊಂಥರ ನೋಡುತ್ತೆ ಅವ್ರಿಗೊಂಥರ ನೋಡುತ್ತೆ ಅಲ್ಲ, ಯೂಟ್ಯೂಬ್ ಎಲ್ರಿಗೂ ಸಮಾನವಾಗಿ ನೋಡ್ತಿದೆ. ಯೂಟ್ಯೂಬ್ ಕೇಳ್ತಿರೋದು ಒಂದೇನೇನೆ, ನಿಮ್ಮ ಹತ್ರ ಇರೋ ಸ್ಕಿಲ್ ಏನು, ನಿಮ್ಮ ಹತ್ರ ಏನಿದೆ ಕಂಟೆಂಟು, ನೀವು ಏನು ಕಂಟೆಂಟ್ ಕೊಡ್ತಾ ಇದ್ದೀರಾ ಯೂಟ್ಯೂಬ್ಗೆ ಜನಗಳಿಗೆ, ಅವ್ರಿಗೆ ಏನಾದ್ರೂ ಯೂಸ್ಫುಲ್ ಇದೆಯಾ, ಅಂತದೇನಾದ್ರೂ ಇದೆಯಾ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಅನ್ನ ತೋರಿಸಿ ಅಂತ ಕೇಳ್ತಿದೆ. ಬಿಟ್ರೆ ನೀವು ಚೆನ್ನಾಗಿದ್ದೀರಾ, ನೀವು ಮೇಕಪ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ ಅಷ್ಟಕ್ ಮಾತ್ರ ನಾನು ನಿಮ್ಮನ್ನ ವೈರಲ್ ಮಾಡ್ತೀನಿ ಅಂತ ಯಾವತ್ತು ಯಾರಿಗೂ ಹೇಳಿಲ್ಲ ಯೂಟ್ಯೂಬ್ ಇಲ್ಲಿ ತನಕನು. ಎಷ್ಟೋ ಚೆನ್ನಾಗಿಲ್ದೇ ಇರೋರು ಹೆಂಗೆಂಗೋ ಇರೋರು ಕೂಡ ಯೂಟ್ಯೂಬ್ ಅಲ್ಲಿ ಗ್ರೋ ತಗೊಂಡಿರೋರು ಇದಾರೆ. ಅದಕ್ಕೆ ಹೇಳೋದು ವಿಡಿಯೋಗಳನ್ನ ನೋಡಿ ಅಂತ ಅನ್ಬಿಟ್ಟು ಯೂಟ್ಯೂಬ್ ನ ಸರಿ ಓಪನ್ ಮಾಡ್ಬಿಟ್ಟು ವಿಡಿಯೋಗಳನ್ನ ನೋಡಿ ಯಾರ್ಯಾರೆಲ್ಲ ಹೆಂಗಿರೋರೆಲ್ಲಾನು ಸಕ್ಸಸ್ ಆಗಿದ್ದಾರೆ, ಎಷ್ಟೆಷ್ಟೋ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರೋರೆಲ್ಲಾನು ಮೂಲೆ ಸೇರ್ಕೊಂಡಿದ್ದಾರೆ. ಅದೆಲ್ಲ ಬರೋದಲ್ಲಿ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ಈ ಮೈಂಡ್ ಸೆಟ್ ನ ಬಿಡ್ಬೇಕು. ಫಸ್ಟ್ ತಾಳ್ಮೆ ಇಟ್ಕೊಳ್ಳಿ, ಎಕ್ಸ್ಪೆಕ್ಟೇಷನ್ ಬಿಡಿ. ಯೂಟ್ಯೂಬ್ ಬಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ಬಿಡಿ, ಹೊಟ್ಟೆ ಉರಿ ಪಡೋದನ್ನ ಬಿಡಿ. ಇನ್ನೊಬ್ರು ಯಾರೋ ಏನೋ ಆಗ್ತಿದೆ ನಮಗ್ ಆಗ್ತಿಲ್ಲ ಅನ್ನೋದನ್ನ ಹೊಟ್ಟೆ ಉರಿ ಪಡೋದನ್ನ ಫಸ್ಟ್ ಬಿಡಿ. ತಿಳ್ಕೊಳ್ಳಿ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಯಾಕೆ ವ್ಯೂಸ್ ಬರ್ತಾ ಇದೆ, ನಾನೇನ್ ಮಾಡ್ತಾ ಇದ್ದೀನಿ, ನಾನೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಮಿಸ್ಟೇಕ್ಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾವಾಗ ನಾವು ನಮ್ಮ ಮಿಸ್ಟೇಕ್ನ ಅರ್ಥ ಮಾಡ್ಕೊಳಲ್ಲ, ನಾನ್ ಕರೆಕ್ಟ್ ಆಗೇ ಇದ್ದೀನಿ, ನೋಡೋದು ನನ್ನ ಸರಿಯಾಗಿ ನೋಡ್ತಿಲ್ಲ ಅಂತ ಅನ್ಕೊಂತೀವಲ್ಲ, ಅವಾಗ ಅದು ತಪ್ಪಾಗತ್ತೆ. ಅವ್ರು ಏನೋ ನನ್ನ ಸರಿಯಾಗಿ ನೋಡ್ತಿಲ್ಲ ಅಂದಾಗ ನನ್ನಲ್ಲಿ ಏನೋ ತಪ್ಪಿದೆ, ಅದಕ್ಕೆ ಅವ್ರು ನನ್ನ ಸರಿಯಾಗಿ ನೋಡ್ತಿಲ್ಲ ಅಲ್ಲ, ಹಂಗಾರೆ ನಾನು ಅದನ್ನ ಸರಿ ಮಾಡ್ಕೊಬೇಕು ಅಲ್ಲ. ಈ ಮೈಂಡ್ ಸೆಟ್ ನ ನೀವು ಬೆಳೆಸ್ಕೊಂಡಾಗ ಮಾತ್ರ ಯೂಟ್ಯೂಬ್ ಅಲ್ಲಿ ಉದ್ಧಾರ ಆಗಕ್ಕಾಗತ್ತೆ. ಯೂಟ್ಯೂಬೇ ಅಂತಲ್ಲ, ಜೀವನದಲ್ಲೂ ಅಷ್ಟೇನೇನೆ. ಅದನ್ನ ಫಸ್ಟ್ ಕಲೀರಿ.
ಅದನ್ನ ಫಸ್ಟ್ ಕಲ್ತ್ಕೊಂಡು ನೀವು ವಿಡಿಯೋಗಳನ್ನ ಮಾಡಿದಾಗ 100% ಯೂಟ್ಯೂಬ್ ಅಲ್ಲಿ ಗ್ರೋ ಇರುತ್ತೆ. ಇದನ್ನಿಷ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಇದೇ ತರ ಅನ್ಕೊಂತಿದ್ದೀರಾ, ಸ್ಟಾರ್ಟ್ ಮಾಡ್ತಿದ್ದಂಗೆ ನಮ್ಗೆ ಗ್ರೋ ಆಗ್ಬಿಡ್ಬೇಕು, ವ್ಯೂಸ್ ಬಂದ್ಬಿಡ್ಬೇಕು, ಇನ್ಯಾರಿಗೋ ಎಷ್ಟೋ ಬರ್ತಿದೆ, ಅವ್ರು ನಮ್ಗಿಂತ ಏನು ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ವಿಡಿಯೋ, ಆದ್ರೂ ಕೂಡ ಅವ್ರಿಗೆ ಬರ್ತಿದೆ, ನಾನು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀನಿ ಆದ್ರೂ ನನಗೆ ವ್ಯೂಸ್ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅನ್ನೋದನ್ನ ಯೋಚನೆ ಮಾಡಲ್ಲ. ಬರ್ತಿಲ್ಲ ಅಷ್ಟೇನೆ, ಅವ್ರಿಗೆ ಬರ್ತಿದೆ ನನಗೆ ಬರ್ತಿಲ್ಲ, ನನಗೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕು ಅಲ್ಲ. ಫಸ್ಟ್ ಆ ಕೆಲಸನ ಮಾಡಿ. ನೀವ್ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಹೆಂಗ್ ವರ್ಕ್ ಆಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಮೈಂಡ್ ಸೆಟ್ ಹೆಂಗಿದೆ, ಅದು ಯಾವ ತರ ಹೋಗ್ತಾ ಇದೆ ಇವಾಗ, ಅದ್ರ ಜೊತೆಲಿ ನಾವು ಹೋಗ್ಬೇಕು ಅಂದಾಗ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನೀವು ಸುಮ್ಮನೆ ಈ ತರ ಎಲ್ಲ ಹೇಳ್ಕೊಂಡು ನಾನು ಇದು ಮಾಡ್ತೀನಿ ಹಂಗ್ ಮಾಡ್ತೀನಿ ಬಿಟ್ಬಿಡ್ತೀನಿ, ತುಂಬಾ ಜನ ಅದೇ ಮಾಡ್ತಿದ್ದೀರಾ. ಆ ಮೈಂಡ್ ಸೆಟ್ ಇಟ್ಕೊಂಡಿರೋದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಈ ವಿಡಿಯೋನ ಮಾಡ್ತಿರೋದು. ಅದು ಒಬ್ರು ನೋಡಿ ಒಬ್ರು ಆ ತರ ಮಾತಾಡ್ಕೊಳ್ಳೋದಿದೆ ಅಲ್ಲ, ಹೌದು ನನಗೂ ಹಿಂಗೆ ಅನಿಸ್ತಾ ಇದೆ, ನನಗೂ ಬಿಟ್ಬಿಡ್ಬೇಕು ಅನಿಸ್ತಿದೆ, ಆ ತರ ಇದ್ಮೇಲೆ ನೀವು ಸ್ಟಾರ್ಟೇ ಮಾಡಬಾರ್ದಿತ್ತು ಅಲ್ಲ ಯೂಟ್ಯೂಬ್ನ, ಅಲ್ವಾ? ಮಾಡ್ಲೇಬಾರ್ದಾಗಿತ್ತು ಆ ತರ ಇದ್ದಾಗ. ಈಗ ನಾನೇ ಹೇಳ್ತಿದ್ದೀನಿ, ನಾನು ಅವತ್ತು ಕೋಪದಲ್ಲಿ ಅಂತದೊಂದು ವಿಡಿಯೋ ಹಾಕ್ಬಿಟ್ಟೆ, ಅದು ಹಾಕಿದ್ಮೇಲೆ ನನಗೆ ಒಂಥರ ಅನ್ಸಕ್ ಸ್ಟಾರ್ಟ್ ಆಯ್ತು, ನನ್ನ ಮೇಲೆ ನನಗೆ ಬೇಜಾರಾಗಕ್ ಸ್ಟಾರ್ಟ್ ಆಯ್ತು. ನಾನು ಯಾಕೆ ಆ ತರ ವಿಡಿಯೋ ಹಾಕ್ದೆ, ನಾನ್ ಏನ್ ತಪ್ಪು ಮಾಡಿದೆ ಅದನ್ನ ನಾನು ತಿಳ್ಕೊಳ್ದೆ ಸುಮ್ನೆ ಆ ತರ ವಿಡಿಯೋ ಹಾಕಿದ್ದು ನಂದೇ ತಪ್ಪಲ್ವಾ ಅಂತ ಅನ್ಬಿಟ್ಟು ನಾನು ಇವಾಗ್ಲೂ ಆ ತರ ಬೇಜಾರು ಆಗುತ್ತೆ ನನ್ಗೆ ಆ ವಿಡಿಯೋ ನೋಡಿದ್ರೆ. ಏನ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ನಾನು ಅರ್ಥ ಮಾಡ್ಕೊಂಡೆ ತಿಳ್ಕೊಂಡೆ ಹೆಂಗೆ ವರ್ಕ್ ಆಗುತ್ತೆ ಯೂಟ್ಯೂಬ್ ಅನ್ನೋದನ್ನ ಕಲ್ತ್ಕೊಂಡೆ, ಅದ್ರ ತಕ್ಕನಂಗೆ ಹೋಗ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ನಂಬಿಕೆ ಇದೆ, ನನ್ನ ಚಾನಲ್ ಒಂದಲ್ಲ ಒಂದಿನ ಒಂದೊಳ್ಳೆ ಗ್ರೋತ್ ತಗೊಳುತ್ತೆ ಅನ್ನೋದು ನನಗೆ ಗ್ಯಾರಂಟಿ ನಂಬಿಕೆ ಇದೆ. ಯಾಕೆ ಅಂದ್ರೆ ನನಗೆ ಅರ್ಥ ಆಗಿದೆ ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆನಲ್ಲೇ ನಾನು ಹೋಗ್ತಾ ಇದ್ದೀನಿ. ನೀವು ಕೂಡ ಅಷ್ಟೇನೆ ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ನೋರು ಫಸ್ಟ್ ನಿಮ್ಮ ಮೈಂಡ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಬಂದ್ಬಿಡಿ. ಒಂದು ಪೇಷನ್ಸ್ ಇಟ್ಕೊಳ್ಳಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ನಿಮ್ಮ ಹತ್ರ ಇರೋ ಟ್ಯಾಲೆಂಟು ಸ್ಕಿಲ್ಲು ಏನು ಅದನ್ನ ತೋರಿಸಿ ಜನಗಳಿಗೆ ಕರೆಕ್ಟ್ ವೇನಲ್ಲಿ. ಇದನ್ನೆಲ್ಲ ಮಾಡಿ ತಾಳ್ಮೆ ಇರಲಿ. ಫಸ್ಟು ಜೀವನದಲ್ಲಾಗ್ಲಿ ಯೂಟ್ಯೂಬಲ್ಲಾಗ್ಲಿ ತಾಳ್ಮೆ ಇರಲಿ. ಅದಿಲ್ಲ ಅಂತ ಅಂದಮೇಲೆ ನೀವು ಏನೇ ಮಾಡಿದ್ರು ಜೀವನದಲ್ಲೂ ಗ್ರೋ ಆಗಲ್ಲ, ಯೂಟ್ಯೂಬಲ್ಲೂ ಗ್ರೋ ಆಗಲ್ಲ. ಇದನ್ನಂತೂ ನಾನು ಹೇಳ್ಬೋದು. ಇದನ್ನ ಹೇಳೋದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ನಾನು ಫಸ್ಟೇ ಹೇಳ್ದಂಗೆ ಯಾರಿಗೂ ಹರ್ಟ್ ಆಗೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಲಿಲ್ಲ. ಕೆಲವೊಂದು ಮಾತುಗಳನ್ನ ನಾನು ಹೇಳಬೇಕಾಗಿತ್ತು. ಯಾಕೆಂದ್ರೆ ತುಂಬಾ ಜನದ ಮನಸ್ಥಿತಿಗಳು, ಮೈಂಡ್ ಸೆಟ್ಗಳು ಆ ತರ ಸೆಟ್ ಆಗ್ಬಿಟ್ಟಿದೆ. ವ್ಯೂಸ್ ಬರ್ತಾ ಇಲ್ಲ ಅಂದ ತಕ್ಷಣ ಅವರು ಯೋಚನೆ ಮಾಡೋದೇ ಈ ತರ ಆಗಿದೆ. ಅದನ್ನ ಬಿಟ್ಬಿಟ್ಟು ಯಾಕೆ ಬರ್ತಾ ಇಲ್ಲ, ಏನ್ ಮಿಸ್ಟೇಕ್ ಮಾಡ್ತಿದೀವಿ ಅನ್ನೋದನ್ನ ಫಸ್ಟ್ ನಿಮ್ಮ ವಿಡಿಯೋಗಳಲ್ಲೇ ಸಿಗುತ್ತೆ ನಿಮ್ಗೆ ಉತ್ತರನ. ಸರ್ಚ್ ಮಾಡಿ ಒಂದ್ಸರಿ, ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ. ಇನ್ನು ಯಾರಾದ್ರೂ ನಿಮ್ಮ ಕಂಟೆಂಟ್ ತರನೇ ದೊಡ್ಡದಾಗಿ ಗ್ರೋ ಆಗಿರ್ತಾರೆ ಅಲ್ಲ, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಕಾಪಿ ಮಾಡಬೇಡಿ. ದಯವಿಟ್ಟು ಕಾಪಿ ಮಾಡಿದ್ರೆ ನೀವು ಯಾವತ್ತೂ ಉದ್ಧಾರ ಆಗಲ್ಲ. ಇನ್ಸ್ಪೈರ್ ಆಗಿ ಇನ್ಸ್ಪಿರೇಷನ್ ತಗೊಳ್ಳಿ. ಅವ್ರು ಏನ್ ಮಾಡ್ತಿದ್ದಾರೆ ಅದೇ ಆ ಕಂಟೆಂಟ್ ನ ನಮ್ಮ ಸ್ಟೈಲಲ್ಲಿ ನಾವ್ ಹೆಂಗ್ ಮಾಡ್ಬೋದು, ನನ್ನ ಸ್ಕಿಲ್ ಏನಿದೆ ಅದನ್ನ ನಾನು ತೋರಿಸ್ಕೊಬೋದಲ್ಲ ಇದರಲ್ಲಿ, ಅದನ್ನ ಮಾಡಿ. ಆವಾಗ ನಿಜವಾಗ್ಲೂ ಯೂಟ್ಯೂಬ್ ವರ್ಕ್ ಆಗುತ್ತೆ, ನಿಮ್ಗೂ ಕೂಡ ವ್ಯೂಸ್ ಬರುತ್ತೆ, ನೀವು ಕೂಡ ಯೂಟ್ಯೂಬ್ ಅಲ್ಲಿ ಗ್ರೋ ಆಗ್ತೀರಾ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಏನ್ ಅನಿಸ್ತು ಅನ್ಬಿಟ್ಟು. ನಾನು ಈ ವಿಡಿಯೋನ ಯಾವ್ದೇ ವ್ಯೂಸ್ಗೋಸ್ಕರ ಮಾಡ್ಲಿಲ್ಲ, ಇದನ್ನ ನಾನು ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದೆ ಅಷ್ಟೇನೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿದೀರಾ, ಮಾಡ್ಬಿಟ್ಟು ಅರ್ಧಕ್ಕೆ ಬಿಡ್ಬೇಕು ಅಂತ ಇದ್ದೀರಾ, ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಹೇಳಿದೀನಿ. ಸಿಂಪಲ್ ಆಗೇ ಹೇಳಿದೀನಿ. ಅರ್ಥ ಮಾಡ್ಕೊಂಡ್ರೆ ಓಕೆ, ಮಾಡ್ಕೊಂಡು ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಅನ್ಬಿಟ್ಟು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.